ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮುಂಬರುವ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಕೆಸೆಟ್ ಪರೀಕ್ಷೆಯ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ನಲ್ಲಿ ಬರುವಂತಹ ಒಂದು ಯೂನಿಟ್ ಹೈಯರ್ ಎಜುಕೇಶನ್ ಸಿಸ್ಟಮ್, ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಟ್ಟು 30 ಪ್ರಮುಖ ಪ್ರಶ್ನೆಗಳನ್ನು ನಾನಿಲ್ಲಿ ಸಂಗ್ರಹಿಸಿ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾನಿಲ್ಲಿ ಹೇಳುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ನಿಮ್ಮ ಕೆಸೆಟ್ ಪರೀಕ್ಷೆಯ ದೃಷ್ಟಿಯಿಂದ ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಕೆಸೆಟ್ ಪರೀಕ್ಷೆಯಲ್ಲಿ ನಿಮಗೆ ಉನ್ನತ ಶಿಕ್ಷಣ ವ್ಯವಸ್ಥೆ ಅಥವಾ ಹೈಯರ್ ಎಜುಕೇಶನ್ ಸಿಸ್ಟಮ್ ಈ ಯೂನಿಟ್ ಇಂದ ಒಟ್ಟು 5 ಪ್ರಶ್ನೆಗಳು ಬರ್ತವೆ, 10 ಅಂಕಗಳು. ಪ್ರತಿಯೊಂದು ಪ್ರಶ್ನೆ ಕೂಡ ಇಂಪಾರ್ಟೆಂಟ್, ಪ್ರತಿಯೊಂದು ಅಂಕ ಕೂಡ ನಿಮಗೆ ಇಂಪಾರ್ಟೆಂಟ್. ಸೊ ಕಳೆದ ಬಾರಿಯ ಕೆಸೆಟ್ ಪರೀಕ್ಷೆಯಲ್ಲಿ ಹಲವಾರು ಜನ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆಯನ್ನ ಗಳಿಸುವಲ್ಲಿ ವಿಫಲರಾಗಿದ್ದಾರೆ. ಸೊ ಹಾಗಾಗಿ ಈ ಬಾರಿ ನೀವು ಸಾಕಷ್ಟು ಎಫರ್ಟ್ ಅನ್ನ ಹಾಕಬೇಕು. ಸೊ ನಾವಿಲ್ಲಿ ಏನು ಪ್ರೆಸೆಂಟ್ ಮಾಡ್ತೇವೆ, ಸೊ ಸೇಮ್ ಕಂಟೆಂಟ್ ಅನ್ನ PDF ಫಾರ್ಮೆಟ್ ಅಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೇವೆ. ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ಅನ್ನು ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇವೆ. ನೀವು ಅದನ್ನ ಕ್ಲಿಕ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗಿ ಎಲ್ಲಾ ಸ್ಟಡಿ ಮೆಟೀರಿಯಲ್ ಗಳನ್ನ ಪಡಿಬಹುದು ಉಚಿತವಾಗಿ. ಸೊ ಇಲ್ಲಿ ಎಲ್ಲಾ ಪ್ರಶ್ನೆಗಳು ಇಂಗ್ಲಿಷ್ ನಲ್ಲಿ ಇದೆ. ಸೊ ಅದನ್ನ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ಹೇಳ್ತೇನೆ. ಸೊ ಹಾಗೇನೆ ಎಕ್ಸ್ಪ್ಲನೇಷನ್ ಅನ್ನು ಕೂಡ ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ನಿಮಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡುವಂತ ಪ್ರಯತ್ನವನ್ನ ಮಾಡ್ತೇನೆ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ದ ಮೇನ್ ಗವರ್ನಿಂಗ್ ಬಾಡಿ ಎಟ್ ದ ಟರ್ಷರಿ ಲೆವೆಲ್ ಆಫ್ ಎಜುಕೇಶನ್ ಇನ್ ಇಂಡಿಯಾ ಈಸ್. ಭಾರತದ ತೃತೀಯ ಹಂತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಮುಖ್ಯವಾಗಿರುವಂತಹ ನಿಯಂತ್ರಕ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಟರ್ಷರಿ ಎಜುಕೇಶನ್, ತೃತೀಯ ಹಂತದ ಶಿಕ್ಷಣ. ಭಾರತದಲ್ಲಿ ಟರ್ಷರಿ ಎಜುಕೇಶನ್ ಅಥವಾ ತೃತೀಯ ಹಂತದ ಶಿಕ್ಷಣ ಅಂತ ಹೇಳಿದ್ರೆ 12 ವರ್ಷಗಳ ಶಾಲಾ ಶಿಕ್ಷಣದ ನಂತರ ಕನಿಷ್ಠ 9 ತಿಂಗಳಿಗೆ ಕಡಿಮೆಯಾಗದಂತೆ ಪಡೆಯುವಂತ ಶಿಕ್ಷಣ. ಅದು 9 ತಿಂಗಳಾಗಿರ್ಬೋದು, 1 ವರ್ಷ ಆಗಿರ್ಬೋದು, 2 ವರ್ಷ ಆಗಿರ್ಬೋದು, 3 ವರ್ಷ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿ ವರ್ಷಗಳ ಕೋರ್ಸ್ ಆಗಿರ್ಬೋದು. ಇದನ್ನ ನಾವು ತೃತೀಯ ಹಂತದ ಶಿಕ್ಷಣ ಅಥವಾ ಉನ್ನತ ಶಿಕ್ಷಣ ಅಂತ ಹೇಳಿ ಕರಿತೇವೆ. ಅಥವಾ 10 ವರ್ಷದ ಶಾಲಾ ಶಿಕ್ಷಣದ ನಂತರ ಕನಿಷ್ಠ 3 ವರ್ಷಗಳಿಗೆ ಕಡಿಮೆಯಾಗದಂತೆ ಪಡೆಯುವಂತ ಶಿಕ್ಷಣವೇ ಉನ್ನತ ಶಿಕ್ಷಣ ಅಥವಾ ತೃತೀಯ ಹಂತದ ಶಿಕ್ಷಣ ಅಂತ ಹೇಳಿ. ಸೊ ಇದು MHRD ಡೆಫಿನೇಷನ್, ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಸೊ ಈ ಹಿಂದೆ ಕೇಂದ್ರ ಶಿಕ್ಷಣ ಇಲಾಖೆಯನ್ನ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಅಂತೇಳಿ ಕರೆತಿದ್ರು. ಸೊ ಈಗ ಅದನ್ನ ಕೇಂದ್ರ ಶಿಕ್ಷಣ ಇಲಾಖೆ ಅಂತೇಳಿ ಮರುನಾಮಕರಣ ಮಾಡಿದ್ದಾರೆ. ಸೊ ಈಗ ಟರ್ಷರಿ ಎಜುಕೇಶನ್ ಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಅತ್ಯಂತ ಪ್ರಾಮುಖ್ಯವಾಗಿರುವಂತ ನಿಯಂತ್ರಕ ಸಂಸ್ಥೆ ಯಾವುದಪ್ಪ ಅಂತ ಹೇಳಿದ್ರೆ ಅದು UGC, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್. ಸೊ UGCಯ ಸ್ಥಾಪನೆ 28 ಡಿಸೆಂಬರ್ 1956ರಲ್ಲಿ ಆಯಿತು. ಸೊ ಇದನ್ನ ಸ್ಥಾಪನೆ ಮಾಡಿದಂತವರು ಆಗಿನ ಶಿಕ್ಷಣ ಮಂತ್ರಿಗಳಾಗಿದ್ದಂತ ಕೇಂದ್ರ ಶಿಕ್ಷಣ ಸಚಿವರಾಗಿದ್ದಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಸೊ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಸೊ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ನವದೆಹಲಿಯಲ್ಲಿ. UGC ಆಪ್ಷನ್ ಡಿ. ಸೊ ಇಲ್ಲಿರುವಂತಹ ಇತರ ಆಯ್ಕೆಗಳನ್ನ ನೋಡಿ. NCERT ಅಂತ ಹೇಳಿದ್ರೆ ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಸೊ CBSE ನಿಮಗೆ ಗೊತ್ತಿದೆ, ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಕ್ಸಾಮಿನೇಷನ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್. ಹಾಗೇನೆ AICT ಅಂತ ಹೇಳಿದ್ರೆ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಸೊ ಇದರ ಫುಲ್ ಫಾರ್ಮ್ ಅನ್ನು ಕೂಡ ನೀವು ನೋಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಅನ್ನು ನೋಡಿ. ದ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ದ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಬೈ ಅನ್ ಆಕ್ಟ್ ಆಫ್ ಪಾರ್ಲಿಮೆಂಟ್ ಇನ್ ದ ಇಯರ್. ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಕಾಯ್ದೆ. ಈ ಒಂದು ಕಾಯ್ದೆಯ ಮುಖಾಂತರ UGCಯನ್ನ ಸ್ಥಾಪನೆ ಮಾಡ್ತಿದೆ ಕೇಂದ್ರ ಸರ್ಕಾರ. ಯಾವ ವರ್ಷದಲ್ಲಿ UGCಯನ್ನ ಸ್ಥಾಪನೆ ಮಾಡಲಾಯಿತು? ಸೊ ಈಗಾಗಲೇ ನಾನು ಹೇಳಿದಾಗೆ 28 ಡಿಸೆಂಬರ್ 1956ರಲ್ಲಿ UGCಯ ಸ್ಥಾಪನೆ ಆಗ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. UGCಯ ಧ್ಯೇಯವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ ಜ್ಞಾನ ವಿಜ್ಞಾನ ವಿಮುಕ್ತಯೇ, ಜ್ಞಾನ ವಿಜ್ಞಾನ ವಿಮುಕ್ತಯೇ. ಇದು UGCಯ ಟ್ಯಾಗ್ ಲೈನ್ ಅಥವಾ ಮೋಟೋ. ಈ ಕ್ವಶನ್ 2020ರ ಕೆಸೆಟ್ ಪರೀಕ್ಷೆಯಲ್ಲಿ ಬಂದಿತ್ತು. ಹಾಗಾಗಿ ನೀವು ಇಂತಹ ಉನ್ನತ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಪ್ರಮುಖವಾಗಿರುವಂತಹ ಸಂಸ್ಥೆಗಳು ಹಾಗೇನೆ ಕೆಲವೊಂದಿಷ್ಟು ಪ್ರಮುಖವಾಗಿರುವಂತಹ ವಿಶ್ವವಿದ್ಯಾನಿಲಯಗಳು, ಸೊ ಇವುಗಳ ಧ್ಯೇಯ ವಾಕ್ಯವನ್ನು ನೋಡಬೇಕು. ಮೋಟೋ ಅಥವಾ ಟ್ಯಾಗ್ ಲೈನ್ ಏನು ಅನ್ನೋದನ್ನ ನೀವು ನೋಡ್ಕೊಂಡಿರಬೇಕು. ದ ಟರ್ಷರಿ ಎಜುಕೇಶನ್ ಇನ್ ಇಂಡಿಯಾ ಇನ್ಕ್ಲೂಡ್ಸ್. ಭಾರತದಲ್ಲಿ ತೃತೀಯ ಹಂತದ ಶಿಕ್ಷಣವು ಯಾವುದನ್ನು ಒಳಗೊಂಡಿದೆ? ಸೊ ಭಾರತದಲ್ಲಿ ತೃತೀಯ ಹಂತದ ಶಿಕ್ಷಣ ಅಥವಾ ಟರ್ಷರಿ ಎಜುಕೇಶನ್ ಅಂತ ಹೇಳಿದ್ರೆ 12 ವರ್ಷಗಳ ಶಾಲಾ ಶಿಕ್ಷಣದ ಬಳಿಕ ಕನಿಷ್ಠ 9 ತಿಂಗಳ ಅವಧಿಗೆ ಕಡಿಮೆಯಾಗದಂತೆ ಪಡೆಯುವಂತ ಶಿಕ್ಷಣವನ್ನ ನಾವು ಉನ್ನತ ಶಿಕ್ಷಣ ಅಥವಾ ತೃತೀಯ ಹಂತದ ಶಿಕ್ಷಣ ಅಂತ ಕರಿತೇವೆ.
ಅಥವಾ 10 ವರ್ಷಗಳ ಶಾಲಾ ಶಿಕ್ಷಣದ ನಂತರ ಕನಿಷ್ಠ 3 ವರ್ಷಗಳಿಗೆ ಕಡಿಮೆಯಾಗದಂತೆ ಪಡೆಯುವಂತಹ ಶಿಕ್ಷಣವನ್ನು ನಾವು ಉನ್ನತ ಶಿಕ್ಷಣ ಅಥವಾ ತೃತೀಯ ಹಂತದ ಶಿಕ್ಷಣ ಅಂತ ಹೇಳಿ ಕರಿತೇವೆ. ಸೊ ಈ ಟರ್ಷರಿ ಎಜುಕೇಶನ್ ಯಾವುದನ್ನು ಒಳಗೊಂಡಿದೆ ಅಂತ ಹೇಳಿದ್ರೆ, ಸೊ ಟರ್ಷರಿ ಎಜುಕೇಶನ್ ನೋಡಿ ಆಪ್ಷನ್ ಅನ್ನು ಗಮನಿಸ್ತಾ ಬನ್ನಿ. ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್. ಸೊ ಪ್ರೈಮರಿ ಅಂತ ಹೇಳಿದ್ರೆ 1 to 8, ಹಾಗೇನೆ ಸೆಕೆಂಡರಿ ಅಂತ ಹೇಳಿದ್ರೆ 9th to 12th. ಸೊ ಇದು ಸೆಕೆಂಡರಿ. ಉನ್ನತ ಶಿಕ್ಷಣ, ಹೌದು ಉನ್ನತ ಶಿಕ್ಷಣ ತೃತೀಯ ಹಂತದ ಶಿಕ್ಷಣದಲ್ಲಿ ಬರ್ತದೆ. ಹಾಗೇನೆ ವೊಕೇಶನಲ್ ಎಜುಕೇಶನಲ್ ಅಂಡ್ ಟ್ರೈನಿಂಗ್, ವೃತ್ತಿ ಆಧಾರಿತ ಶಿಕ್ಷಣ ಅಥವಾ ತರಬೇತಿ, ಇದು ಕೂಡ ತೃತೀಯ ಹಂತದ ಶಿಕ್ಷಣದಲ್ಲಿ ಬರ್ತದೆ. ಹಾಗಾಗಿ ಇವೆರಡು ಕೂಡ ನಿಮಗೆ ತೃತೀಯ ಹಂತದ ಶಿಕ್ಷಣದ ವ್ಯಾಪ್ತಿಯಲ್ಲಿ ಬರ್ತದೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ ಡಿ ನೋಡಿ, ಬೋತ್ ಬಿ ಅಂಡ್ ಸಿ ಎರಡೂ ಕೂಡ ಸರಿಯಾದಂತ ಉತ್ತರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರೆಗ್ಯುಲೇಟರ್ ಆಫ್ ಹೈಯರ್ ಎಜುಕೇಶನ್? ಭಾರತದಲ್ಲಿ ಉನ್ನತ ಶಿಕ್ಷಣದ ನಿಯಂತ್ರಕ ಸಂಸ್ಥೆ ಯಾವುದು ಅಂತ ಹೇಳಿ. ಸೊ ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಭಾರತದಲ್ಲಿ ವಿಶ್ವವಿದ್ಯಾನಿಲಯಗಳ ಧನ ಸಹಾಯ ಆಯೋಗ ಅಥವಾ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ UGC ಹೈಯರ್ ಎಜುಕೇಶನ್ ಅನ್ನ ನಿಯಂತ್ರಿಸುವಂತಹ ಒಂದು ಪ್ರಮುಖವಾಗಿರುವಂತ ಸರ್ಕಾರದ ಸಂಸ್ಥೆ. ದ ಐಡಿಯಾ 4 pillars ಆಫ್ ಎಜುಕೇಶನ್ ವಾಸ್ ಸಜೆಸ್ಟೆಡ್ ಬೈ. ಶಿಕ್ಷಣದಲ್ಲಿ 4 ಆಧಾರ ಸ್ತಂಭಗಳ ಯೋಜನೆಯನ್ನ ಕೊಟ್ಟಂತವರು ಯಾರು, ಸೂಚಿಸಿದಂತವರು ಯಾರು ಅನ್ನುವಂತ ಪ್ರಶ್ನೆ. ಸೊ ಇಲ್ಲಿ ಆಪ್ಷನ್ ಅನ್ನ ನೋಡಿ, ಯುನಿಸೆಫ್, UGC, NCTE, ಯುನೆಸ್ಕೋ. ಶಿಕ್ಷಣದಲ್ಲಿ 4 ಆಧಾರ ಸ್ತಂಭಗಳನ್ನ ಯುನೆಸ್ಕೋ ಸೂಚಿಸಿದೆ, ಸಲಹೆಯನ್ನ ನೀಡಿದೆ. ಇದು ನಿಮಗೆ ಗೊತ್ತಿರಬಹುದು, ಯುನೆಸ್ಕೋ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆ. ಸೊ ಈ 4 ಆಧಾರ ಸ್ತಂಭಗಳು ಯಾವುವು ಅಂತ ಹೇಳಿದ್ರೆ ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಲೈವ್ ಟುಗೆದರ್, ಲರ್ನಿಂಗ್ ಟು ಬಿ. ಸೊ ಈ 4 ಆಧಾರ ಸ್ತಂಭಗಳನ್ನ ಯುನೆಸ್ಕೋ ಸೂಚಿಸಿರುವಂತದ್ದು. ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ಸರಿಯಾದಂತ ಉತ್ತರ. ದ ನೇಮ್ ಆಫ್ ದ ಪ್ಲಾನ್ ಟು ಇನ್ಕ್ರೀಸ್ ಎನ್ರೋಲ್ಮೆಂಟ್ ಇನ್ ದ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಈಸ್. ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ದಾಖಲಾತಿಯನ್ನ ಹೆಚ್ಚಿಸುವುದಕ್ಕಾಗಿ ರೂಪಿತವಾದಂತಹ ಯೋಜನೆ, ಕೇಂದ್ರ ಸರ್ಕಾರದಿಂದ ರೂಪಿತವಾದಂತಹ ಯೋಜನೆ ಯಾವುದು ಅನ್ನುವಂತ ಪ್ರಶ್ನೆ. ಸೊ ಈ ಹಿಂದೆ ನಡೆದಂತಹ ಕೆಸೆಟ್ ಪರೀಕ್ಷೆಯಲ್ಲೇ ಈ ಪ್ರಶ್ನೆಯನ್ನ ಕೇಳಿದ್ರು. ಸೊ ಈ ಒಂದು ಅಭಿಯಾನದ ಬಗ್ಗೆ ಕೇಳಿದ್ರು. ಕೇಂದ್ರ ಸರ್ಕಾರವು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಮತ್ತು ದಾಖಲಾತಿ ಹೆಚ್ಚಿಸೋದಕ್ಕೋಸ್ಕರ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ RUSC ಅಂತೇಳಿ ನಾವು ಕರಿತೇವೆ. ಸೊ ಈ ಒಂದು ಅಭಿಯಾನವನ್ನ 2013ರಲ್ಲಿ ಘೋಷಣೆಯನ್ನ ಮಾಡ್ತದೆ. ಸೊ ಲಾಂಚ್ ಮಾಡಿದಂತದ್ದು 2013ರಲ್ಲಿ. ಸೊ ಇದೇ ತರದ ಯೋಜನೆಯನ್ನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ, ಅದನ್ನ ನಾವು RMSC ಅಂತೇಳಿ ಕರಿತೇವೆ. ಸೊ ಇದು ಸೆಕೆಂಡರಿ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ, ಸೆಕೆಂಡರಿ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ ರೂಪಿತವಾದಂತಹ ಯೋಜನೆ. ಸೊ 2009ರಲ್ಲಿ ಇದನ್ನ ಲಾಂಚ್ ಮಾಡಲಾಯಿತು. RMSC ಸೆಕೆಂಡರಿ ಎಜುಕೇಶನ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಏಜೆನ್ಸಿ ಪುಟ್ ಫಾರ್ವರ್ಡ್ ದ ಕಾನ್ಸೆಪ್ಟ್ ಆಫ್ ಪ್ರೋಆಕ್ಟಿವ್ ಯೂನಿವರ್ಸಿಟಿ? ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆ ಸಕ್ರಿಯ ವಿಶ್ವವಿದ್ಯಾನಿಲಯದ ಪರಿಕಲ್ಪನೆಯನ್ನ ರೂಪಿಸಿತು ಅನ್ನುವಂತ ಪ್ರಶ್ನೆ. ಈ ಪ್ರೋಆಕ್ಟಿವ್ ಯೂನಿವರ್ಸಿಟಿಗಳಲ್ಲಿ ದೂರದೃಷ್ಟಿಯ ನಾಯಕತ್ವವನ್ನ ಬೆಳೆಸುವಂತದ್ದು, ಸ್ಟ್ರಾಟಜಿಕ್ ಪ್ಲಾನಿಂಗ್ ಅನ್ನ ಮಾಡುವಂತದ್ದು, ಸೊ ಬದಲಾಗುತ್ತಿರುವಂತಹ ಸವಾಲುಗಳಿಗೆ ಅನುಗುಣವಾಗಿ ಪರಿಹಾರವನ್ನ ಕಂಡುಕೊಳ್ಳುವಂತದ್ದು, ಸಂಶೋಧನೆ ಮತ್ತು ಪ್ರಾಯೋಗಿಕತೆಗೆ ಒತ್ತನ್ನ ನೀಡುವಂತದ್ದು, ಪ್ರಸ್ತುತ ಸನ್ನಿವೇಶಗಳಿಗೆ ಅನುಗುಣವಾದಂತಹ ಪಠ್ಯಕ್ರಮವನ್ನ ಅಳವಡಿಸಿಕೊಳ್ಳುವಂತದ್ದು. ಸೊ ಇದೆಲ್ಲವನ್ನ ಪ್ರೋಆಕ್ಟಿವ್ ಯೂನಿವರ್ಸಿಟಿ ಒಂದು ಕಾನ್ಸೆಪ್ಟ್ ಒಳಗೊಂಡಿದೆ. ಸೊ ಈ ಕಾನ್ಸೆಪ್ಟ್ ಅನ್ನ ಕೊಟ್ಟಂತವ್ರು ಯಾರು ಅಂತ ಹೇಳಿದ್ರೆ ಅದು ಯುನೆಸ್ಕೋ. ಮುಂದಿನ ಪ್ರಶ್ನೆಯನ್ನು ನೋಡಿ, ಡೆಸ್ಟಿನಿ ಆಫ್ ಇಂಡಿಯಾ ಇಸ್ ಬೀಂಗ್ ಶೇಪ್ಡ್ ಇನ್ ಹರ್ ಕ್ಲಾಸ್ ರೂಮ್. ದಿಸ್ ಇಸ್ ಸ್ಟೇಟೆಡ್ ಇನ್. ಭಾರತದ ಭವಿಷ್ಯವು ಅವಳ ಅಥವಾ ಅವನ ತರಗತಿ ಕೋಣೆಯಲ್ಲಿ ರೂಪಿತವಾಗುತ್ತದೆ. ಸೊ ಈ ಒಂದು ಹೇಳಿಕೆಯನ್ನ ಕೊಟ್ಟಂತ ಆಯೋಗ ಅಥವಾ ಸಮಿತಿ ಯಾವುದು ಅನ್ನುವಂತ ಪ್ರಶ್ನೆ. ಸೊ ಭಾರತದ ಭವಿಷ್ಯ ತರಗತಿ ಕೋಣೆಯಲ್ಲಿ ರೂಪಿತವಾಗ್ತವೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಂತ ಸಮಿತಿ ಅಥವಾ ಆಯೋಗ ಯಾವುದು ಅಂತ ಹೇಳಿದ್ರೆ ಅದು ಎಜುಕೇಶನ್ ಕಮಿಷನ್, ಶಿಕ್ಷಣ ಆಯೋಗ 1964ರಲ್ಲಿ ರಚನೆಗೊಂಡಂತ ಆಯೋಗ 1964ರಲ್ಲಿ. ಸೊ ಇದು ಅತ್ಯಂತ ಪ್ರಾಮುಖ್ಯವಾಗಿರುವಂತಹ ಒಂದು ಆಯೋಗ. ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿ ಆಮೂಲಾಗ್ರವಾದಂತಹ ಬದಲಾವಣೆಯನ್ನ ತಂದಂತಹ ಆಯೋಗ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಎಜುಕೇಶನ್ ಕಮಿಷನ್, ಶಿಕ್ಷಣ ಆಯೋಗ. 1964ರ ಶಿಕ್ಷಣ ಆಯೋಗ, 1964ರಲ್ಲಿ ರಚನೆಗೊಂಡಂತಹ ಶಿಕ್ಷಣ ಆಯೋಗ ಭಾರತದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಿಯಾದಂತಹ ಆಮೂಲಾಗ್ರವಾದಂತಹ ಬದಲಾವಣೆಗೆ ಕಾರಣವಾದಂತಹ ಒಂದು ಪ್ರಮುಖವಾಗಿರುವಂತಹ ಆಯೋಗ. ಸೊ ಇದರ ಅಧ್ಯಕ್ಷರು ಡಾಕ್ಟರ್ ದೌಲತ್ ಸಿಂಗ್ ಕೊಠಾರಿ ಇದರ ಅಧ್ಯಕ್ಷರಾಗಿದ್ರು, DS ಕೊಠಾರಿ. ಸೊ ಹಾಗಾಗಿ ಈ ಒಂದು ಆಯೋಗವನ್ನ ಕೊಠಾರಿ ಕಮಿಷನ್ ಅಂತ ಕೂಡ ಕರೀತಾರೆ, ಕೊಠಾರಿ ಆಯೋಗ ಅಂತ ಕೂಡ ಕರೀತಾರೆ. ಈ ಒಂದು ಸಮಿತಿ ಹಲವಾರು ಶಿಫಾರಸುಗಳನ್ನ ಸರ್ಕಾರಕ್ಕೆ ಮಾಡುತ್ತದೆ. ಯೂನಿವರ್ಸಲೈಸೇಷನ್ ಆಫ್ ಎಲಿಮೆಂಟರಿ ಎಜುಕೇಶನ್,
ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರೀಕರಣವನ್ನ ಮಾಡುತ್ತದೆ. ಸೊ ಅಂದ್ರೆ 6ರಿಂದ 14 ವರ್ಷದ ಒಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣವನ್ನ ರೂಪಿಸುವಂತ ಈಗಿನ ಏನು ಯೋಜನೆ ಇದೆ ಸರ್ವ ಶಿಕ್ಷಣ ಅಭಿಯಾನ, ಸೊ ಈ ಎಲ್ಲ ಯೋಜನೆಗಳು ಎಜುಕೇಶನ್ ಕಮಿಷನ್ ಶಿಕ್ಷಣ ಆಯೋಗದ ಶಿಫಾರಸಿನಿಂದ ರಚನೆಯಾದಂತಹ ಯೋಜನೆಗಳು ಆಗಿರ್ತವೆ. ಸೊ ಹಾಗೇನೆ ಇನ್ನೊಂದು ರೆಕಮೆಂಡೇಶನ್ ಅಂತ ಹೇಳಿದ್ರೆ 3 ಲ್ಯಾಂಗ್ವೇಜ್ ಫಾರ್ಮುಲಾ, ತ್ರಿಭಾಷಾ ಸೂತ್ರ. ಸೊ ಯಾವುದೆಲ್ಲ, ಒಂದು ಹಿಂದಿ ದೇಶದ ರಾಷ್ಟ್ರೀಯ ಭಾಷೆ, ದೇಶದ ರಾಷ್ಟ್ರ ಭಾಷೆ ಹಿಂದಿ, ಹಾಗೇನೆ ವ್ಯಾವಹಾರಿಕ ಭಾಷೆ ಇಂಗ್ಲಿಷ್, ಹಾಗೇನೆ ಆಯಾಯ ರಾಜ್ಯದ ಪ್ರಾದೇಶಿಕ ಭಾಷೆ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಪ್ರಾದೇಶಿಕ ಭಾಷೆ. ಸೊ ಈ ಶಿಫಾರಸನ್ನು ಮಾಡಿದಂತ ಆಯೋಗ ಶಿಕ್ಷಣ ಆಯೋಗ 1964ರ ದೌಲತ್ ಸಿಂಗ್ ಕೊಠಾರಿ ಇವರ ನೇತೃತ್ವದ ಶಿಕ್ಷಣ ಆಯೋಗ. ಸೊ ಹಾಗೇನೆ ಇನ್ನೊಂದು ರೆಕಮೆಂಡೇಶನ್ ಏನಪ್ಪಾ ಅಂತ ಹೇಳಿದ್ರೆ ವೊಕೇಶನಲೈಸೇಷನ್ ಆಫ್ ಎಜುಕೇಶನ್, ವೃತ್ತಿ ಆಧಾರಿತ ಅಥವಾ ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಒತ್ತಡ ನೀಡುವಂತದ್ದು. ಇನ್ನೊಂದು ಪ್ರಮುಖವಾಗಿರುವಂತಹ ಶಿಫಾರಸು ಟೀಚರ್ ಟ್ರೈನಿಂಗ್, ಶಿಕ್ಷಕರ ಬೋಧನಾ ಕೌಶಲ್ಯವನ್ನ ಹೆಚ್ಚಿಸಲು ತರಬೇತಿ ಕಾರ್ಯಾಗಾರವನ್ನ ಏರ್ಪಡಿಸುವಂತದ್ದು. ಸೊ ಇದರ ಪರಿಣಾಮವಾಗಿ NCERT ಸ್ಥಾಪನೆ ಆಗ್ತದೆ. NCERT ಸ್ಥಾಪನೆಗೆ ಕಾರಣವಾದಂತಹ ಆಯೋಗ ಎಜುಕೇಶನ್ ಕಮಿಷನ್ 1964ರ ಶಿಕ್ಷಣ ಆಯೋಗ, NCERT ನ್ಯಾಷನಲ್ ಕೌನ್ಸಿಲ್ ಫಾರ್ ಎಜುಕೇಶನಲ್ ರಿಸರ್ಚ್ ಅಂಡ್ ಟ್ರೈನಿಂಗ್. ಸೊ ಇದು ಸ್ಥಾಪನೆಯಾದಂಥದ್ದು ಈ ಕೊಠಾರಿ ಕಮಿಷನ್ ನ ಶಿಫಾರಸಿನ ಮೇರೆಗೆ. ಸೊ ಹಾಗೇನೆ ಇನ್ನೊಂದು ಪ್ರಮುಖವಾಗಿರುವಂತಹ ರೆಕಮೆಂಡೇಶನ್ ಅಥವಾ ಶಿಫಾರಸು ಎಜುಕೇಶನ್ ಫಾರ್ ಆಲ್, ಎಲ್ಲರಿಗೂ ಶಿಕ್ಷಣ, ಸರ್ವ ಶಿಕ್ಷಣ ಅಭಿಯಾನ. ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ ಆಗಿರಬಹುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವರ್ಗಗಳಿಗೆ ಆಗಿರಬಹುದು, ಮಹಿಳಾ ಮತ್ತು ಅಲ್ಪಸಂಖ್ಯಾತರ ಶಿಕ್ಷಣಕ್ಕೆ ಒತ್ತನ್ನ ನೀಡುವಂತೆ ಈ ಒಂದು ಶಿಕ್ಷಣ ಆಯೋಗ ಅಥವಾ ಕೊಠಾರಿ ಕಮಿಷನ್ ತನ್ನ ಪ್ರಮುಖವಾಗಿರುವಂತಹ ಶಿಫಾರಸಿನಲ್ಲಿ ಸರ್ಕಾರಕ್ಕೆ ಹೇಳ್ತದೆ. CHEER ಸ್ಟ್ಯಾಂಡ್ಸ್ ಫಾರ್, ಸೊ ಇದರ ವಿಸ್ತೃತ ರೂಪ CHEER, ಚಿಲ್ಡ್ರನ್ ಎನ್ರಿಚ್ಮೆಂಟ್ ಎಜುಕೇಶನ್ ಥ್ರೂ ರೇಡಿಯೋ. ಆಪ್ಷನ್ ಎ ಸರಿಯಾದಂತ ಉತ್ತರ. ಎಜುಕೇಶನಲ್ ಟಿವಿ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಇನ್ ದ ಇಯರ್. ಸೊ ಭಾರತದಲ್ಲಿ ಶೈಕ್ಷಣಿಕ ಟಿವಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತೇಳಿ. ಸೊ ಎಜುಕೇಶನಲ್ ಟಿವಿ ಅಂತ ಹೇಳಿದ್ರೆ ಇದು ಪ್ಯೂರ್ಲಿ ಎಜುಕೇಶನಲ್ ಪರ್ಪಸ್ ಗೆ ಬೇಕಾಗಿ ಪ್ರಾರಂಭಗೊಂಡಂತಹ ಒಂದು ದೂರದರ್ಶನ ವ್ಯವಸ್ಥೆ. ಸೊ ಇದು ಯಾವಾಗ ಪ್ರಾರಂಭ ಆಯ್ತು ಅಂತ ಹೇಳಿದ್ರೆ 15th ಸೆಪ್ಟೆಂಬರ್ 1959, 1959, 15 ಸೆಪ್ಟೆಂಬರ್ 1959ರಲ್ಲಿ ಈ ಒಂದು ದೂರದರ್ಶನವನ್ನ ಆರಂಭ ಮಾಡಲಾಯಿತು. ಹಾಗಾಗಿ ಆಪ್ಷನ್ ಬಿ ಸರಿಯಾದಂತ ಉತ್ತರ. ಸೊ ಎಲ್ಲಿ ಪ್ರಾರಂಭ ಮಾಡಲಾಯಿತು ಅಂತ ಹೇಳಿದ್ರೆ ನವದೆಹಲಿಯಲ್ಲಿ ಪ್ರಾರಂಭ ಮಾಡಲಾಯಿತು. ನವದೆಹಲಿಯಲ್ಲಿ ಈ ಒಂದು ದೂರದರ್ಶನವನ್ನ ಆರಂಭ ಮಾಡಲಾಯಿತು. Which of the following documents is termed as the Magna Carta of English Education India? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತದಲ್ಲಿ ಆಂಗ್ಲ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗುತ್ತದೆ? ಸೊ ಭಾರತದಲ್ಲಿ, ಸೊ ಇದಕ್ಕೆ ಸರಿ, ಸೊ ಭಾರತದಲ್ಲಿ ಆಂಗ್ಲ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಚಾರ್ಲ್ಸ್ ವುಡ್ಸ್ ಘೋಷಣೆಯನ್ನು ನಾವು ಭಾರತದಲ್ಲಿ ಆಂಗ್ಲ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಹೇಳಿ ಕರಿತೇವೆ. ಸೊ ಚಾರ್ಲ್ಸ್ ವುಡ್ ಘೋಷಣೆ 1854ರಲ್ಲಿ ಈ ಒಂದು ಘೋಷಣೆಯನ್ನ ಮಾಡಲಾಯಿತು. 1854ರಲ್ಲಿ. ಸೊ ಇದನ್ನ ಈಸ್ಟ್ ಇಂಡಿಯಾ ಕಂಪನೀಸ್ ಎಜುಕೇಶನಲ್ ಡಿಸ್ಪ್ಯಾಚ್ ಅಂತ ಕೂಡ ಕರೀತಾರೆ. ಈಸ್ಟ್ ಇಂಡಿಯಾ ಕಂಪನಿಯ ಶೈಕ್ಷಣಿಕ ಘೋಷಣೆ ಅಂತ ಕೂಡ ಕರೀತಾರೆ. ಇಟ್ ಎಂಫಸೈಸ್ ದ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ, proposed the establishment of universities and introduced grants in aid for private schools also. So therefore Woods Dispatch is considered as a Magna Carta of English education in India. Some of the important key recommendations made by this Woods Dispatch is introduced English as the medium of instruction. English ಭಾಷೆಯನ್ನ ಕಲಿಕಾ ಮಾಧ್ಯಮವನ್ನಾಗಿ ಮಾಡಿದಂಥದ್ದು ಈ ಒಂದು ವುಡ್ಸ್ ಘೋಷಣೆಯ ಪ್ರಮುಖವಾಗಿರುವಂತಹ ಶಿಫಾರಸು. ಇಟ್ ಎಂಫಸೈಸ್ಡ್ ದ ಇಂಪಾರ್ಟೆನ್ಸ್ ಆಫ್ ವೆಸ್ಟರ್ನ್ ಎಜುಕೇಶನ್, ಪಾಶ್ಚಾತ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿತು. ಹಾಗೆಯೇ ಪ್ರಪೋಸ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಇನ್ ಇಂಡಿಯಾ, ಭಾರತದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪಿಸುವ ಕುರಿತು ಶಿಫಾರಸುಗಳನ್ನ ಮಾಡ್ತದೆ ಈ ಒಂದು ಘೋಷಣೆ. ಹಾಗೆಯೇ ಎಂಕರೇಜ್ಡ್ ಪ್ರೈವೇಟ್ ಎಂಟರ್ಪ್ರೈಸಸ್ ಇನ್ ಎಜುಕೇಶನ್. ಸೊ ಶೈಕ್ಷಣಿಕ ಕ್ಷೇತ್ರದಲ್ಲಿ ಖಾಸಗಿ ವ್ಯಕ್ತಿಗಳಿಗೆ ಕೂಡ, ಖಾಸಗಿ ಸಂಸ್ಥೆಗಳಿಗೆ ಕೂಡ ಅವಕಾಶವನ್ನ ಕೊಡುವಂತೆ ಈ ಒಂದು ಘೋಷಣೆ ಮಾಡ್ತದೆ. ಸೊ ಹಾಗಾಗಿ ಈ ಒಂದು ಘೋಷಣೆಯನ್ನ ನಾವು ಭಾರತದಲ್ಲಿ ಆಂಗ್ಲ ಶಿಕ್ಷಣದ, ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತೇಳಿ ಕರಿತೇವೆ. 1854ರಲ್ಲಿ ಈ ಒಂದು ಘೋಷಣೆಯನ್ನ ಮಾಡಲಾಯಿತು. ಸೊ ಇದನ್ನ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್, ಚಾರ್ಲ್ಸ್ ವುಡ್ ಘೋಷಣೆ ಅಂತೇಳಿ ಕರಿತೇವೆ. ನೆಕ್ಸ್ಟ್ ಕ್ವಶನ್, ದ ಯೂನಿವರ್ಸಿಟಿ ಆಫ್ ಅಲಹಾಬಾದ್ ವಾಸ್ ಫೌಂಡೆಡ್ ಇನ್ ದ ಇಯರ್. ಅಲಹಾಬಾದ್ ವಿಶ್ವವಿದ್ಯಾನಿಲಯ ಯಾವಾಗ ಪ್ರಾರಂಭಗೊಂಡಿತು, ಯಾವಾಗ ಸ್ಥಾಪನೆಯನ್ನ ಮಾಡಲಾಯಿತು ಅಂತೇಳಿ. ಅಲಹಾಬಾದ್ ವಿಶ್ವವಿದ್ಯಾನಿಲಯ ಉತ್ತರ ಪ್ರದೇಶದ ಅಲಹಾಬಾದ್ ನಲ್ಲಿರುವಂತ ಒಂದು ಪ್ರಮುಖವಾಗಿರುವಂತ ವಿಶ್ವವಿದ್ಯಾನಿಲಯ. ಅಲಹಾಬಾದ್ ಇದನ್ನ
ಈಗ ಪ್ರಯಾಗ್ರಾಜ್ ಅಂತೇಳಿ ಮರುನಾಮಕರಣವನ್ನ ಮಾಡಲಾಗಿದೆ. ಸೊ ಇದನ್ನ 1887ರಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದು ಸ್ಥಾಪನೆ ಆಗುವಾಗ ಇದನ್ನ ಮುಯಿರ್ ಸೆಂಟ್ರಲ್ ಕಾಲೇಜ್ ಅಂತ ಹೇಳಿ ಕರಿತಿದ್ರು, ಮುಯಿರ್ ಸೆಂಟ್ರಲ್ ಕಾಲೇಜ್. ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇನ್ಸ್ಟಿಟ್ಯೂಷನ್ ವಾಸ್ ಸೆಟ್ ಅಪ್ ಇನ್ 1945 ಟು ಲುಕ್ ಆಫ್ಟರ್ ದ ಫಂಕ್ಷನಿಂಗ್ ಆಫ್ 3 ಸೆಂಟ್ರಲ್ ಯೂನಿವರ್ಸಿಟೀಸ್ ಆಫ್ ಅಲಿಗರ್, ಬನಾರಸ್ ಅಂಡ್ ಡೆಲ್ಲಿ. ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಾದ ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಹಾಗೂ ದೆಹಲಿ ವಿಶ್ವವಿದ್ಯಾನಿಲಯಗಳ ಮೇಲ್ವಿಚಾರಣೆಗೆ ಬೇಕಾಗಿ 1945ರಲ್ಲಿ ಸ್ಥಾಪನೆಗೊಂಡಂತಹ ಸಂಸ್ಥೆ ಯಾವುದು? ಸೊ ಇಲ್ಲಿ ಆಯ್ಕೆಗಳನ್ನ ಕೊಡಲಾಗಿರುವಂತದ್ದು. ಆಯ್ಕೆಯನ್ನ ನೋಡಿ, ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್, ಯೂನಿವರ್ಸಿಟಿ ಗ್ರ್ಯಾಂಡ್ಸ್ ಕಮಿಟಿ, ಇಂಟರ್ ಯೂನಿವರ್ಸಿಟಿ ಬೋರ್ಡ್, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ ಅಂತೇಳಿ. ಸೊ 1945ರಲ್ಲಿ ಸೊ ಇಲ್ಲಿ ಕೊಟ್ಟಿರುವಂತಹ 3 ವಿಶ್ವವಿದ್ಯಾನಿಲಯಗಳು, ಅವು ಕೇಂದ್ರ ವಿಶ್ವವಿದ್ಯಾನಿಲಯಗಳು: ಅಲಿಗರ್ ಮುಸ್ಲಿಂ ವಿಶ್ವವಿದ್ಯಾನಿಲಯ, ಬನಾರಸ್ ಹಿಂದೂ ವಿಶ್ವವಿದ್ಯಾನಿಲಯ ಹಾಗೂ ದೆಹಲಿ ವಿಶ್ವವಿದ್ಯಾನಿಲಯ. ಈ ಮೂರು ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳ ಮೇಲ್ವಿಚಾರಣೆಗೆ ಬೇಕಾಗಿ ಸ್ಥಾಪನೆಗೊಂಡಂತಹ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ಅದು ಯೂನಿವರ್ಸಿಟಿ ಗ್ರಾಂಟ್ ಕಮಿಟಿ ಅಂತೇಳಿ 1945ರಲ್ಲಿ ರಚನೆ ಆಯಿತು. 1945ರಲ್ಲಿ ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು. ಸೊ ಅದು 1956ಕ್ಕೆ ಬರುವಾಗ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತೇಳಿ ಅದು ಪುನರ್ ರಚನೆ ಆಗ್ತದೆ. ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನೋನ್ ಎಸ್ ಕ್ಯಾಲ್ಕಟಾ ಯೂನಿವರ್ಸಿಟಿ ಕಮಿಷನ್? ಈ ಕೆಳಗಿನ ಯಾವ ಆಯೋಗವನ್ನು ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಆಯೋಗ ಅಂತೇಳಿ ಕರೆಯಲಾಗ್ತದೆ ಅಂತೇಳಿ. ಸೊ ಇಲ್ಲಿ ಆಯ್ಕೆಗಳನ್ನ ಗಮನಿಸಿ: ಸ್ಯಾಡ್ಲರ್ ಕಮಿಷನ್, ಕೊಠಾರಿ ಕಮಿಷನ್, ಹಂಟರ್ ಕಮಿಷನ್, ವುಡ್ ಡಿಸ್ಪ್ಯಾಚ್. ಸೊ ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಆಯೋಗ ಅಂತೇಳಿ ಸ್ಯಾಡ್ಲರ್ ಕಮಿಷನ್ ಅನ್ನು ಕರೆಯಲಾಗ್ತದೆ. ಸ್ಯಾಡ್ಲರ್ ಕಮಿಷನ್ ಅಥವಾ ಸ್ಯಾಡ್ಲರ್ ಆಯೋಗವನ್ನು ಕರೆಯಲಾಗ್ತದೆ. ಇದು 1917ರಲ್ಲಿ ನೇಮಕಗೊಂಡಂತಹ ಒಂದು ಆಯೋಗ. ದ ಮೇನ್ ಇಂಟೆನ್ಷನ್ ಬಿಹೈಂಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಕಮಿಷನ್ ವಾಸ್ ಟು ರಿವ್ಯೂ ದ ಕಂಡೀಷನ್ ಪ್ರಾಸ್ಪೆಕ್ಟ್ಸ್ ಆಫ್ ಕ್ಯಾಲ್ಕಟಾ ಯೂನಿವರ್ಸಿಟಿ. 1857ರಲ್ಲಿ ಸ್ಥಾಪನೆಗೊಂಡಂತಹ ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಮೇಲ್ವಿಚಾರಣೆಯನ್ನ ಮಾಡೋದಕ್ಕೋಸ್ಕರ ಸ್ಯಾಡ್ಲರ್ ಕಮಿಷನ್ ಅನ್ನ 1917ರಲ್ಲಿ ರಚನೆ ಮಾಡಲಾಯಿತು. ಸೊ ಇದರ ನೇತೃತ್ವವನ್ನ ಮೈಕೆಲ್ ಸ್ಯಾಡ್ಲರ್ ಅವರು ವಹಿಸಿದ್ರು. ಹಾಗಾಗಿ ಇದನ್ನ ಸ್ಯಾಡ್ಲರ್ ಕಮಿಷನ್ ಅಂತೇಳಿ ಕರೀತಾರೆ. ಮುಂದಿನ ಪ್ರಶ್ನೆ ಏನು ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ರಿಕರ್ಸರ್ ಟು 10+2+3 ಸಿಸ್ಟಮ್? 10+2+3 ಈ ಶಿಕ್ಷಣ ವ್ಯವಸ್ಥೆಗೆ ಮುಂಚಿತವಾಗಿ ಇದ್ದಂತ ಶಿಕ್ಷಣ ವ್ಯವಸ್ಥೆ ಯಾವುದು? ಅದಕ್ಕೆ ಕಾರಣವಾದಂತ ಆಯೋಗ ಅಥವಾ ಸಮಿತಿ ಯಾವುದು ಅನ್ನುವಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೊಠಾರಿ ಆಯೋಗದ ಶಿಫಾರಸಿನ ಪ್ರಕಾರ ಭಾರತದಲ್ಲಿ 10+2+3 ಎಜುಕೇಶನ್ ಸಿಸ್ಟಮ್ ಅನ್ನ ಜಾರಿಗೆ ತಂದಿರುವಂತದ್ದು ಕೊಠಾರಿ ಕಮಿಷನ್ ನ ಶಿಫಾರಸಿಗಿಂತ ಮುಂಚೆ ಭಾರತದಲ್ಲಿ ಯಾವ ಶಿಕ್ಷಣ ವ್ಯವಸ್ಥೆ ಇತ್ತು ಅಂತ ಹೇಳಿದ್ರೆ ಭಾರತದಲ್ಲಿ 3+2+2 ಸೊ ಈ ಸಿಸ್ಟಮ್ ಇತ್ತು. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದು 3+2+2 ಈ ಸಿಸ್ಟಮ್ ಯಾವ ಆಯೋಗದ ಶಿಫಾರಸಿನ ಪ್ರಕಾರ ಭಾರತದಲ್ಲಿ ಅಸ್ತಿತ್ವದಲ್ಲಿ ಇತ್ತ ಅಂತೇಳಿ. ಸೊ ಈ ಸಿಸ್ಟಮ್ ಯಾರ ಶಿಫಾರಸಿನ ಪ್ರಕಾರ ಇತ್ತು ಅಂತ ಹೇಳಿದ್ರೆ ಸೊ ಇದು ಸ್ಯಾಡ್ಲರ್ ಕಮಿಷನ್ ನ ಶಿಫಾರಸಿನ ಪ್ರಕಾರ ಭಾರತದಲ್ಲಿ 3+2+2 ಎಜುಕೇಶನ್ ಸಿಸ್ಟಮ್ ಅಸ್ತಿತ್ವದಲ್ಲಿ ಇತ್ತು. ಸೊ ಈ 3+2+2 ಸಿಸ್ಟಮ್ ಅಲ್ಲಿ ಹೇಗಿತ್ತು ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಸೊ ಇದರಲ್ಲಿ 3 years ಪ್ರೈಮರಿ ಎಜುಕೇಶನ್, ಹಾಗೇನೆ 2 years ಸೆಕೆಂಡರಿ ಎಜುಕೇಶನ್, ಹಾಗೇನೆ ಇನ್ನು 2 ವರ್ಷ ಇಂಟರ್ಮೀಡಿಯೇಟ್ ಎಜುಕೇಶನ್ ಅಂತೇಳಿ ಈ 3+2+2 ಸಿಸ್ಟಮ್ ಜಾರಿಯಲ್ಲಿ ಇತ್ತು. ಆ ನಂತರ ಅದು ಕೊಠಾರಿ ಕಮಿಷನ್ ನ ಶಿಫಾರಸಿನ ಪ್ರಕಾರ 10+2+3 ಸೊ ಈ ಸಿಸ್ಟಮ್ ಗೆ ಬದಲಾಯಿತು. ವಿಚ್ ಆಫ್ ದ ಫಾಲೋವಿಂಗ್ ಕಮಿಷನ್ಸ್ ರೆಕಮೆಂಡೆಡ್ ಸೆಟ್ಟಿಂಗ್ ಅಪ್ UGC ಅಂಡ್ ಈಸ್ ಆಲ್ಸೋ ನೋನ್ ಎಸ್ ದ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್? ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ ಎಂದು ಕರೆಯಲ್ಪಡುವ ಯಾವ ಆಯೋಗವು ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗದ ಸ್ಥಾಪನೆಗೆ ಶಿಫಾರಸನ್ನ ಮಾಡಿತು ಅನ್ನುವಂತ ಪ್ರಶ್ನೆ. UGCಯನ್ನ ಸ್ಥಾಪನೆ ಮಾಡಲು ಯಾವ ಸಮಿತಿ ಶಿಫಾರಸನ್ನ ಮಾಡಿತು ಅಂತೇಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ. ಸೊ UGCಯ ಸ್ಥಾಪನೆಗೆ ಶಿಫಾರಸನ್ನ ಮಾಡಿದಂತದ್ದು ರಾಧಾಕೃಷ್ಣ ಆಯೋಗ, ರಾಧಾಕೃಷ್ಣನ್ ಕಮಿಷನ್. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ನೇತೃತ್ವದಲ್ಲಿ ರಾಧಾಕೃಷ್ಣನ್ ಆಯೋಗ 1948ರಲ್ಲಿ ನೇಮಕಗೊಂಡಂತ ಆಯೋಗ. 1948ರಲ್ಲಿ ಈ ಒಂದು ಆಯೋಗವನ್ನ ನೇಮಕ ಮಾಡಲಾಗ್ತದೆ. ಸೊ ಈ ಆಯೋಗದ ಶಿಫಾರಸಿನ ಪ್ರಕಾರ ಈ ಆಯೋಗ 1949ರಲ್ಲಿ ತನ್ನ ವರದಿಯನ್ನ ಕೊಡುತ್ತದೆ.
ಸೊ ಇದರ ಪ್ರಕಾರ ಭಾರತದಲ್ಲಿ ಯುಜಿಸಿಯ ರಚನೆ. ಸೊ ಹಾಗಾಗಿ ಇದನ್ನ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತ ಕೂಡ ಕರೀತಾರೆ. ಸೊ ಇದು ಉನ್ನತ ಶಿಕ್ಷಣದಲ್ಲಿ ಆಗಬೇಕಾದಂತ ಬದಲಾವಣೆಗಳ ಬಗ್ಗೆ ಶಿಫಾರಸನ್ನ ಮಾಡಿದ್ರಿಂದ ಇದನ್ನ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ಅಂತ ಕೂಡ ಕರೀತಾರೆ. ಸೊ ಪ್ರಮುಖವಾಗಿರುವಂತಹ ಶಿಫಾರಸುಗಳು ಯಾವುವು ಅಂತ ಹೇಳಿದ್ರೆ, ಇಂಟ್ರೊಡಕ್ಷನ್ ಆಫ್ 3 year ಡಿಗ್ರಿ ಕೋರ್ಸ್, ಈ 3 ವರ್ಷದ ಪದವಿ ಕೋರ್ಸ್ಗಳನ್ನ ಪ್ರಾರಂಭ ಮಾಡುವಂತೆ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿದಂತದ್ದು ಈ ರಾಧಾಕೃಷ್ಣನ್ ಕಮಿಷನ್ ಅಥವಾ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ 1949ರಲ್ಲಿ ತನ್ನ ವರದಿಯನ್ನ ನೀಡಿತು. 3 ವರ್ಷಗಳ ಡಿಗ್ರಿ ಕೋರ್ಸ್. ಹಾಗೇನೆ ಎಸ್ಟಾಬ್ಲಿಷ್ಮೆಂಟ್ ಆಫ್ ಯೂನಿವರ್ಸಿಟೀಸ್ ಆಸ್ ಆಟೋನಾಮಸ್ ಇನ್ಸ್ಟಿಟ್ಯೂಷನ್, ವಿಶ್ವವಿದ್ಯಾನಿಲಯಗಳಿಗೆ ಒಂದು ಸ್ವಾಯತ್ತ ಸ್ಥಾನಮಾನವನ್ನ ನೀಡುವಂತಹ ಶಿಫಾರಸನ್ನ ಕೊಟ್ಟಂತದ್ದು ರಾಧಾಕೃಷ್ಣನ್ ಕಮಿಷನ್. ಆಟೋನಾಮಸ್ ಸ್ಟೇಟಸ್ ಟು ಯೂನಿವರ್ಸಿಟೀಸ್, ವಿದ್ಯಾರ್ಥಿಗಳಿಗೆ ಗುಣಮಟ್ಟವಾದಂತಹ ಶಿಕ್ಷಣವನ್ನ ಕೊಡಬೇಕಾದ್ರೆ ಅದಕ್ಕೆ ಕ್ವಾಲಿಫೈಡ್ ಟೀಚರ್ಸ್ ತುಂಬಾನೇ ಇಂಪಾರ್ಟೆಂಟ್, ಗುಣಮಟ್ಟದ ಶಿಕ್ಷಕರು ಕೂಡ ತುಂಬಾನೇ ಇಂಪಾರ್ಟೆಂಟ್. ಹಾಗಾಗಿ ಇದು ಶಿಕ್ಷಕ ತರಬೇತಿಯನ್ನ ಕೂಡ ರೆಕಮೆಂಡ್ ಮಾಡ್ತದೆ. ಶಿಕ್ಷಕರ ತರಬೇತಿಯ ಮಹತ್ವವನ್ನ ಕೂಡ ಈ ಒಂದು ಸಮಿತಿ ಅಥವಾ ಆಯೋಗ ಒತ್ತಿ ಹೇಳ್ತದೆ. ಸೊ ಇದು ಕೂಡ ಈ ಒಂದು ಸಮಿತಿಯ ಕೀ ರೆಕಮೆಂಡೇಶನ್ ಗಳಲ್ಲಿ ಒಂದು. ಸೊ ಇನ್ನೊಂದು ಎಕ್ಸ್ಪಾನ್ಷನ್ ಆಫ್ ಯೂನಿವರ್ಸಿಟಿ ಎಜುಕೇಶನ್ ಟು ರೂರಲ್ ಏರಿಯಾಸ್, ಗ್ರಾಮೀಣ ಪ್ರದೇಶಗಳಿಗೆ ಕೂಡ ಉನ್ನತ ಶಿಕ್ಷಣವನ್ನ ವಿಸ್ತರಿಸುವಂತದ್ದು. ಸೊ ಆ ಮುಖಾಂತರ ಗ್ರಾಮೀಣ ಪ್ರದೇಶದಲ್ಲಿ ಕೂಡ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪಿಸುವಂತದ್ದು. ಇಂತಹ ಒಂದು ರೆಕಮೆಂಡೇಶನ್ಸ್ ಗಳನ್ನ ಮಾಡಿದಂತದ್ದು ರಾಧಾಕೃಷ್ಣನ್ ಸಮಿತಿ ಅಥವಾ ರಾಧಾಕೃಷ್ಣನ್ ಆಯೋಗ, ಅಥವಾ ಇದನ್ನ ವಿಶ್ವವಿದ್ಯಾನಿಲಯ ಶಿಕ್ಷಣ ಆಯೋಗ ಅಂತ ಕೂಡ ಕರೀತಾರೆ. 1949ರಲ್ಲಿ ಈ ಒಂದು ಆಯೋಗ ತನ್ನ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸುತ್ತದೆ. ನ್ಯಾಷನಲ್ ಕಮಿಟಿ ಆನ್ 10+2+3 ಎಜುಕೇಶನ್ ಸ್ಟ್ರಕ್ಚರ್ ಸೆಟ್ ಅಪ್ ಇನ್ 1972 ವಾಸ್ ಹೆಡೆಡ್ ಬೈ 10+2+3 ಶಿಕ್ಷಣ ವ್ಯವಸ್ಥೆಯ ಒಂದು ಕಾಯಕಲ್ಪವನ್ನ ಅಧ್ಯಯನ ಮಾಡೋದಕ್ಕೋಸ್ಕರ ಒಂದು ನ್ಯಾಷನಲ್ ಕಮಿಟಿಯನ್ನ, ರಾಷ್ಟ್ರೀಯ ಆಯೋಗವನ್ನ ರಚನೆ ಮಾಡಲಾಯಿತು. ಸೊ ಈ ಒಂದು ಆಯೋಗವನ್ನ ನ್ಯಾಷನಲ್ ಕಮಿಟಿ ಆನ್ 10+2+3 ಎಜುಕೇಶನ್ ಸ್ಟ್ರಕ್ಚರ್ ಅಂತೇಳಿ ಕರೀತಾ ಇದ್ರು. ಸೊ ಇದರ ನೇತೃತ್ವವನ್ನ ವಹಿಸಿದಂತವರು ಡಾಕ್ಟರ್ DS ಕೊಠಾರಿ. ದ ಕಮಿಟಿ ಸೆಟ್ ಅಪ್ ಬೈ ದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ವಿಚ್ ರೆಕಮೆಂಡೆಡ್ ಆಟೋನಮಿ ಆಫ್ IIT ವಾಸ್ ಹೆಡೆಡ್ ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. IIT-ಗಳ ಒಂದು ಸ್ವಾಯತ್ತತೆಯ ಬಗ್ಗೆ ಶಿಫಾರಸನ್ನ ಮಾಡಿದಂತಹ ಒಂದು ಸಮಿತಿಯ ನೇತೃತ್ವವನ್ನ ವಹಿಸಿದಂತವರು. ಈ ಸಮಿತಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದಿಂದ ರೂಪಿತವಾದಂತಹ ಸಮಿತಿ. ಸೊ ಈ ಸಮಿತಿ ಏನು ಮಾಡ್ತದೆ, ಸೊ ಇದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT-ಗಳಿಗೆ ಸ್ವಾಯತ್ತತೆಯನ್ನ ಕೊಡುವಂತ ಶಿಫಾರಸನ್ನು ಮಾಡ್ತದೆ. ಸೊ ಈ ಒಂದು ಸಮಿತಿಯ ನೇತೃತ್ವವನ್ನ ವಹಿಸಿದಂತವರು ಯಾರು ಅನ್ನುವಂತ ಪ್ರಶ್ನೆಯನ್ನ ಕೇಳಿರುವಂತದ್ದು. ಸೊ ಇದಕ್ಕೆ ಸರಿಯಾದಂತ ಉತ್ತರ, ಈ ಒಂದು ಸಮಿತಿಯ ನೇತೃತ್ವವನ್ನ ವಹಿಸಿದಂತವರು ಪ್ರೊಫೆಸರ್ ಅನಿಲ್ ಕಾಕೋಡ್ಕರ್. ಇವರು ಪ್ರಸಿದ್ಧ ಅಣುವಿಜ್ಞಾನಿಯಾಗಿದ್ರು, ಅಟಾಮಿಕ್ ಅಂಡ್ ನ್ಯೂಕ್ಲಿಯರ್ ಸೈಂಟಿಸ್ಟ್. 2011ರಲ್ಲಿ ಈ ಒಂದು ಸಮಿತಿಯನ್ನ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ನೇಮಕ ಮಾಡ್ತದೆ. ನ್ಯಾಷನಲ್ ನಾಲೆಜ್ ಕಮಿಷನ್ NKC ವಾಸ್ ಹೆಡೆಡ್ ಬೈ, ರಾಷ್ಟ್ರೀಯ ಜ್ಞಾನ ಆಯೋಗದ ನೇತೃತ್ವವನ್ನ ವಹಿಸಿದಂತವರು ಯಾರು, ನ್ಯಾಷನಲ್ ನಾಲೆಜ್ ಕಮಿಷನ್. ಸೊ ಇದರ ನೇತೃತ್ವವನ್ನ ವಹಿಸಿದಂತವರು, ರಾಷ್ಟ್ರೀಯ ಜ್ಞಾನ ಆಯೋಗದ ನೇತೃತ್ವವನ್ನ ವಹಿಸಿದಂತವರು ಸ್ಯಾಮ್ ಪಿಟ್ರೋಡಾ. ಸೊ 2005ರಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಈ ಒಂದು ಆಯೋಗವನ್ನ, ರಾಷ್ಟ್ರೀಯ ಜ್ಞಾನ ಆಯೋಗವನ್ನ ನೇಮಕ ಮಾಡುತ್ತಾರೆ. ಯಾರ ನೇತೃತ್ವದಲ್ಲಿ? ಸ್ಯಾಮ್ ಪಿಟ್ರೋಡಾ ನೇತೃತ್ವದಲ್ಲಿ. ಸಬ್ಮಿಟೆಡ್ ರಿಪೋರ್ಟ್ ಇನ್ 2009, 2009ರಲ್ಲಿ ತನ್ನ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತದೆ. ಸೊ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಸುಧಾರಣೆಗಳಿಗೆ ಈ ಒಂದು ಸಮಿತಿ ಶಿಫಾರಸನ್ನ ಮಾಡುತ್ತದೆ. ಸೊ ಪ್ರಮುಖವಾಗಿರುವಂತಹ ಶಿಫಾರಸುಗಳು ಏನಂತ ಹೇಳಿದ್ರೆ, ಲಾಂಚ್ ಆಫ್ NMEICT. ಸೊ ಇದರ ಫುಲ್ ಫಾರ್ಮ್ ಅನ್ನ ಕೂಡ 2020ರ KCET ಪರೀಕ್ಷೆಯಲ್ಲಿ ಕೇಳಿದ್ರು. NMEICT ಅಂತ ಹೇಳಿದ್ರೆ ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಇದರ ಫುಲ್ ಫಾರ್ಮ್. ಹಾಗೆ ನೂತನ ಶಿಕ್ಷಣ ನೀತಿಯನ್ನ ರೂಪಿಸುವ ಬಗ್ಗೆ ಕೂಡ ಒಂದು ಶಿಫಾರಸನ್ನ ಮಾಡ್ತದೆ. ಲಾಂಚ್ ಆಫ್ ರೂಸಾ. ಸೊ ಈಗಾಗಲೇ ಪ್ರೀವಿಯಸ್ ಕ್ವಶನ್ ಅಲ್ಲಿ ಡಿಸ್ಕಸ್ ಮಾಡಿದ ಹಾಗೆ ರೂಸಾ, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್. ಸೊ ಇದು ಕೂಡ 2009ರಲ್ಲಿ ಈ ಒಂದು ಸಮಿತಿಯ, ಈ ಒಂದು ಆಯೋಗದ ಶಿಫಾರಸಿನ ಪ್ರಕಾರ ಒಂದು ಲಾಂಚ್ ಆದಂತಹ ಒಂದು ಯೋಜನೆ. ಸೊ ಇವೆಲ್ಲ ಪ್ರಮುಖವಾಗಿರುವಂತಹ ಶಿಫಾರಸುಗಳನ್ನ ಈ ಒಂದು ಸಮಿತಿ ಮಾಡುತ್ತೆ. ಸೊ ಸ್ಯಾಮ್ ಪಿಟ್ರೋಡಾ ಇವರ ಬಗ್ಗೆ ನೀವು ಕೇಳಿರ್ಬೋದು. ಇವರನ್ನ ಭಾರತದಲ್ಲಿ ಟೆಲಿಕಾಂ ಕ್ರಾಂತಿಯ ಪಿತಾಮಹ ಅಂತ ಕೂಡ ಕರೀತಾರೆ. ಸೊ ಇತ್ತೀಚೆಗೆ ಇವರು ಪಿತ್ರಾರ್ಜಿತ ಆಸ್ತಿಯ ಬಗ್ಗೆ ಕೊಟ್ಟಂತ ಒಂದು ಹೇಳಿಕೆ ದೇಶದಲ್ಲಿ ಕೋಲಾಹಲಕ್ಕೆ ಕಾರಣವಾದ್ದನ್ನ ಕೂಡ ನೀವು ಇಲ್ಲಿ ಸ್ಮರಿಸಿಕೊಳ್ಬಹುದು. ಅದೇ ಸ್ಯಾಮ್ ಪಿಟ್ರೋಡಾ ಈ ಒಂದು ರಾಷ್ಟ್ರೀಯ ಜ್ಞಾನ ಆಯೋಗದ ನೇತೃತ್ವವನ್ನ ವಹಿಸಿದ್ರು, ಅಧ್ಯಕ್ಷತೆಯನ್ನ ವಹಿಸಿದ್ರು. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಹ್ಯಾಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಸೆಂಟ್ರಲ್ ಯೂನಿವರ್ಸಿಟೀಸ್? ಈ ಕೆಳಗಿನ ಯಾವ ರಾಜ್ಯವು ಅತಿ ಹೆಚ್ಚಿನ ಕೇಂದ್ರೀಯ ವಿಶ್ವವಿದ್ಯಾನಿಲಯವನ್ನು ಹೊಂದಿವೆ?
ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಂತ ಹೇಳಿದ್ರೆ ನೇರವಾಗಿ ಕೇಂದ್ರ ಸರ್ಕಾರವೇ ನಡೆಸುವಂತ ಒಂದು ವಿಶ್ವವಿದ್ಯಾನಿಲಯ. ಅತ್ಯಂತ ಹೆಚ್ಚು ಸೆಂಟ್ರಲ್ ಯೂನಿವರ್ಸಿಟಿಗಳು, ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಇರುವಂತದ್ದು ದೆಹಲಿಯಲ್ಲಿ, ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಹೆಚ್ಚಿನ ಸಂಖ್ಯೆಯ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಿದ್ದಾವೆ. ಒಟ್ಟು 7 ಸೆಂಟ್ರಲ್ ಯೂನಿವರ್ಸಿಟಿಗಳು ಡೆಲ್ಲಿಯಲ್ಲಿ ಇದಾವೆ. ಸೊ ದೆಹಲಿಯಲ್ಲಿ ಇರುವಂತಹ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಯಾವುವು ಅಂತ ಹೇಳಿದ್ರೆ, ಒಂದು ಜೆಎನ್ಯು ಬಗ್ಗೆ ನೀವು ಕೇಳಿರ್ಬೋದು, ಸದಾ ಒಂದಿಲ್ಲೊಂದು ವಿವಾದದಲ್ಲಿ ಸಿಲುಕ್ತಾನೆ ಇದೆ. ಸೊ ಎಡಬಲ ಅನ್ನುವಂತ ಒಂದು ಸೈದ್ಧಾಂತಿಕ ಒಂದು ತಿಕ್ಕಾಟಕ್ಕೆ ತುಂಬಾನೇ ಕುಖ್ಯಾತಿಯನ್ನ ಪಡೆದಿರುವಂತ ಒಂದು ವಿಶ್ವವಿದ್ಯಾನಿಲಯ. ಆಕ್ಚುಲಿ ಇದು ದೇಶದ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ. ಬಟ್ ಇತ್ತೀಚೆಗೆ ಕೆಲವೊಂದಿಷ್ಟು ವರ್ಷಗಳಿಂದ ಇಂತಹ ಒಂದು ಸೈದ್ಧಾಂತಿಕ ತಿಕ್ಕಾಟದಿಂದ ಕುಖ್ಯಾತಿಯನ್ನ ಪಡೆದಿದೆ. ಹಾಗೇನೆ ಇನ್ನೊಂದು ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ, JMI, ಸೌತ್ ಏಷ್ಯನ್ ಯೂನಿವರ್ಸಿಟಿ. ಸೊ ಇನ್ನೊಂದು ಯೂನಿವರ್ಸಿಟಿ ಆಫ್ ಡೆಲ್ಲಿ, ದ ಸೆಂಟ್ರಲ್ ಸಾಂಸ್ಕ್ರಿಟ್ ಯೂನಿವರ್ಸಿಟಿ. ಸೊ ಹಾಗೇನೆ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಸಾಂಸ್ಕ್ರಿಟ್ ಯೂನಿವರ್ಸಿಟಿ. ಸೊ ಹಾಗೇನೆ ಇಗ್ನೋ, ನೀವೆಲ್ಲ ಕೇಳಿರ್ಬೋದು, ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ. ಸೊ ದೇಶದಾದ್ಯಂತ ದೂರ ಶಿಕ್ಷಣವನ್ನ ಒದಗಿಸುವಂತ ಒಂದು ವಿಶ್ವವಿದ್ಯಾನಿಲಯ. ಸೊ ಇವೆಲ್ಲ ಕೂಡ ಈ 7 ವಿಶ್ವವಿದ್ಯಾನಿಲಯಗಳು ದೆಹಲಿ ಪ್ರದೇಶದಲ್ಲಿ ಬರ್ತವೆ. ನಮ್ಮ ಭಾರತದಲ್ಲಿ 56 ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳು ಇದಾವೆ. ಸೊ ಕರ್ನಾಟಕದಲ್ಲಿ ಕೇವಲ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಇದನ್ನ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ, CUK ಅಂತ ಹೇಳಿ ಕರೀತಾರೆ. ಸೊ ಇದು ಗುಲ್ಬರ್ಗ ಜಿಲ್ಲೆಯ ಆಳಂದ ತಾಲೂಕಿನ ಕಡಗಂಚಿಯಲ್ಲಿ ಇದೆ. ಕಡಗಂಚಿ ಅಂತ ಹೇಳಿ ಕರೀತಾರೆ. ಆ ಒಂದು ವಿಶ್ವವಿದ್ಯಾನಿಲಯ ಇರುವಂತ ಊರಿನ ಹೆಸರು ಕಡಗಂಚಿ. ಮುಂದಿನ ಪ್ರಶ್ನೆ ನೋಡಿ, ಇನ್ ವಿಚ್ ಇಯರ್ ವಾಸ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ AIU ಒರಿಜಿನಲಿ ಸೆಟಪ್? ಯಾವ ವರ್ಷದಲ್ಲಿ ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಕ್ಕೂಟ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್, ಸೊ ಇದನ್ನ ಸ್ಥಾಪನೆ ಮಾಡಲಾಯಿತು ಅಂತೇಳಿ? ಸೊ 1925ರಲ್ಲಿ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟೀಸ್ AIU ಇದನ್ನ ಸ್ಥಾಪನೆ ಮಾಡಲಾಯಿತು. ಭಾರತೀಯ ವಿಶ್ವವಿದ್ಯಾನಿಲಯಗಳ ಒಕ್ಕೂಟ 1925ರಲ್ಲಿ ಸ್ಥಾಪನೆಯನ್ನ ಮಾಡಲಾಯಿತು. ಸೊ ಇದರ ಹೆಡ್ ಕ್ವಾರ್ಟರ್ ನವದೆಹಲಿಯಲ್ಲಿ ಇದೆ. ಸೊ ಇದು 800 ವಿಶ್ವವಿದ್ಯಾನಿಲಯಗಳನ್ನ ಒಳಗೊಂಡಿದೆ. ವಿಚ್ ಆಫ್ ದ ಫಾಲೋವಿಂಗ್ ಕಾನ್ಸ್ಟಿಟ್ಯೂಟ್ ದ ಮೆಜಾರಿಟಿ ಆಫ್ ಇನ್ಸ್ಟಿಟ್ಯೂಷನ್ ವಿದಿನ್ ದ ಯೂನಿವರ್ಸಿಟಿ ಸಿಸ್ಟಮ್? ನಮ್ಮ ಭಾರತದ ವಿಶ್ವವಿದ್ಯಾನಿಲಯ ವ್ಯವಸ್ಥೆಯಲ್ಲಿ ಯಾವ ವಿಧವಾದ ವಿಶ್ವವಿದ್ಯಾನಿಲಯ ಹೆಚ್ಚಾಗಿ ಇದೆ, ಜಾಸ್ತಿ ಇರುವಂತದ್ದು ಯಾವ ಯೂನಿವರ್ಸಿಟಿ? ಸೆಂಟ್ರಲ್ ಯೂನಿವರ್ಸಿಟಿಯ, ಸ್ಟೇಟ್ ಯೂನಿವರ್ಸಿಟಿಯ, ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳಂತೇಳಿ? ಸೊ ನಮ್ಮ ದೇಶದಲ್ಲಿ ಇರುವಂತಹ ಒಂದು ವಿಶ್ವವಿದ್ಯಾನಿಲಯಗಳ ವ್ಯವಸ್ಥೆ ಏನಿದೆ, ಸೊ ಅದರಲ್ಲಿ ಹೈಯೆಸ್ಟ್ ಆಗಿರುವಂತದ್ದು ಸ್ಟೇಟ್ ಯೂನಿವರ್ಸಿಟಿಗಳು. ಸೊ ಆಯಾಯ ರಾಜ್ಯಗಳಲ್ಲಿ ಇರುವಂತಹ ಯೂನಿವರ್ಸಿಟಿ, ರಾಜ್ಯ ಸರ್ಕಾರಗಳು ನಡೆಸುವಂತಹ ಯೂನಿವರ್ಸಿಟಿಗಳನ್ನ ನಾವು ಸ್ಟೇಟ್ ಯೂನಿವರ್ಸಿಟಿಗಳು ಅಂತೇಳಿ ಕರೀತೇವೆ. ಸೊ ಹಾಗಾಗಿ ನಮ್ಮ ಭಾರತದಲ್ಲಿ ಹೆಚ್ಚಾಗಿರುವಂತದ್ದು ಸ್ಟೇಟ್ ಯೂನಿವರ್ಸಿಟಿಗಳು. ಸೊ ನಮ್ಮ ಭಾರತದಲ್ಲಿ ಒಟ್ಟಾಗಿ ಎಲ್ಲಾ ರಾಜ್ಯಗಳಲ್ಲಿ ಇರುವಂತ ರಾಜ್ಯ ವಿಶ್ವವಿದ್ಯಾನಿಲಯಗಳನ್ನು ನಾವು ನೋಡಿದ್ರೆ ಅದರಲ್ಲಿ ಒಟ್ಟಾಗಿ 474 ಸ್ಟೇಟ್ ಯೂನಿವರ್ಸಿಟಿಗಳು ಇದಾವೆ. ಕರ್ನಾಟಕದಲ್ಲಿ ಒಟ್ಟು 31 ರಾಜ್ಯ ವಿಶ್ವವಿದ್ಯಾನಿಲಯಗಳು ಇದಾವೆ. ಡೈರೆಕ್ಟ್ ಆಗಿ ರಾಜ್ಯ ಸರ್ಕಾರ ನಡೆಸುವಂತ ಒಂದು ವಿಶ್ವವಿದ್ಯಾನಿಲಯಗಳು. ಮುಂದಿನ ಪ್ರಶ್ನೆ ನೋಡಿ, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ಅಥಾರಿಟೀಸ್ ಆರ್ ಎಟ್ ದ ಟಾಪ್? ಆಪ್ಷನ್ ಅನ್ನು ನೋಡಿ, ವಿಸಿಟರ್ಸ್ ಅಂಡ್ ಚಾನ್ಸಲರ್, ವಿಸಿಟರ್ಸ್ ಅಂಡ್ ವೈಸ್ ಚಾನ್ಸಲರ್, ಚಾನ್ಸಲರ್ ಅಂಡ್ ವೈಸ್ ಚಾನ್ಸಲರ್, ವೈಸ್ ಪ್ರೆಸಿಡೆಂಟ್ ಅಂಡ್ ವೈಸ್ ಚಾನ್ಸಲರ್ ಅಂತೇಳಿ. ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಎ, ವಿಸಿಟರ್ಸ್ ಅಂಡ್ ಚಾನ್ಸಲರ್. ಈ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ ಹೈಯೆಸ್ಟ್ ಗವರ್ನಿಂಗ್ ಬಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿರ್ತಾರೆ. ಭಾರತದ ರಾಷ್ಟ್ರಪತಿಗಳು ಆ ಒಂದು ಯೂನಿವರ್ಸಿಟಿಯ ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಾರೆ. ಸೊ ಅವರ ಹೆಸರಲ್ಲಿ ಎಲ್ಲಾ ವಿಶ್ವವಿದ್ಯಾನಿಲಯದ ಕೆಲಸ ಕಾರ್ಯಗಳು ನಡೆಯುವಂತದ್ದು. ಸೊ ಹಾಗಾಗಿ ಹೈಯೆಸ್ಟ್ ಅಥಾರಿಟಿ ಇಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಈ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ವಿಸಿಟರ್ಸ್ ವೀಕ್ಷಕ ಸ್ಥಾನವನ್ನ ಕೊಡಲಾಗಿದೆ, ವೀಕ್ಷಕ ಸ್ಥಾನಮಾನವನ್ನ ಕೊಡಲಾಗಿದೆ. ನೆಕ್ಸ್ಟ್ ಇವರ ನಂತರ ಬರುವಂತದ್ದು ಚಾನ್ಸಲರ್ ಬರುವಂತದ್ದು ಕುಲಪತಿ. ಸೊ ಈ ಆರ್ಡರ್ ಯಾವ ತರ ಬರ್ತದೆ ಅಂತ ಹೇಳಿದ್ರೆ, ಸೊ ಟಾಪ್ ಮೋಸ್ಟ್ ವಿಸಿಟರ್, ಸೊ ನೆಕ್ಸ್ಟ್ ಚಾನ್ಸಲರ್ ಬರ್ತಾರೆ, ನೆಕ್ಸ್ಟ್ ವೈಸ್ ಚಾನ್ಸಲರ್ ಬರ್ತಾರೆ, ಸೊ ಆನಂತರ ರಿಜಿಸ್ಟ್ರಾರ್ ಬರ್ತಾರೆ. ಸೊ ಈ ತರ ಒಂದು ಆಡಳಿತ ವ್ಯವಸ್ಥೆ ಭಾರತದ ವಿಶ್ವವಿದ್ಯಾನಿಲಯ ವ್ಯವಸ್ಥೆಯಲ್ಲಿ ಇದೆ. ಮುಂದಿನ ಪ್ರಶ್ನೆ ನೋಡಿ, ದ ಸ್ಟೇಟ್ ವಿತ್ ಮೋಸ್ಟ್ ಡೀಮ್ಡ್ ಯೂನಿವರ್ಸಿಟಿ ಈಸ್? ಅತ್ಯಂತ ಹೆಚ್ಚು ಪರಿಗಣಿಸಲ್ಪಟ್ಟಂತ ವಿಶ್ವವಿದ್ಯಾನಿಲಯಗಳನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂತೇಳಿ? ಸೊ ಇಲ್ಲಿ ಆಯ್ಕೆಗಳನ್ನ ನೋಡಿ, ತಮಿಳುನಾಡು, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ. ಅತ್ಯಂತ ಹೆಚ್ಚು ಪರಿಗಣಿಸಲ್ಪಟ್ಟ ವಿಶ್ವವಿದ್ಯಾನಿಲಯಗಳು ಅಥವಾ ಡೀಮ್ಡ್ ಯೂನಿವರ್ಸಿಟಿಗಳನ್ನ ಹೊಂದಿರುವಂತದ್ದು ತಮಿಳುನಾಡು. 28 ಡೀಮ್ಡ್ ಯೂನಿವರ್ಸಿಟಿಗಳು ತಮಿಳುನಾಡಲ್ಲಿ ಇದೆ. ನೆಕ್ಸ್ಟ್ ಬರುವಂತದ್ದು ಮಹಾರಾಷ್ಟ್ರ, 21 ಡೀಮ್ಡ್ ಯೂನಿವರ್ಸಿಟಿಗಳು ಮಹಾರಾಷ್ಟ್ರದಲ್ಲಿ ಇದೆ. ಹಾಗೇನೆ ಮುಂದಿನ ಸ್ಥಾನದಲ್ಲಿ ಥರ್ಡ್ ನಂಬರ್ ಅಲ್ಲಿ ಬರುವಂತದ್ದು ನಮ್ಮ ಕರ್ನಾಟಕ, 17 ಡೀಮ್ಡ್ ಯೂನಿವರ್ಸಿಟಿಗಳು ನಮ್ಮ ಕರ್ನಾಟಕದಲ್ಲಿ ಇದೆ. ಸೊ ಈ ತರ ಪ್ರಶ್ನೆ ಕೂಡ
ಸೊ ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ಕೆಸೆಟ್ ಪರೀಕ್ಷೆಯಲ್ಲಿ ಬರ್ತವೆ. ಸೊ ಈ ನಂಬರ್ಗಳ ಬಗ್ಗೆ ಒಂದಷ್ಟು ನೀವು ತಿಳ್ಕೊಳ್ಬೇಕು. ದ ಸ್ಟೇಟ್ ವಿತ್ ಮೋಸ್ಟ್ ಯೂನಿವರ್ಸಿಟೀಸ್, ಅತ್ಯಂತ ಹೆಚ್ಚು ವಿಶ್ವವಿದ್ಯಾನಿಲಯಗಳನ್ನು ಹೊಂದಿರುವಂತ ರಾಜ್ಯ ಯಾವುದು ಅಂತೇಳಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಉತ್ತರ ಪ್ರದೇಶ. ಸೊ ನಮ್ಮ ಭಾರತದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತ ರಾಜ್ಯ ಕೂಡ ಉತ್ತರ ಪ್ರದೇಶ. ತುಂಬಾ ದೊಡ್ಡ ರಾಜ್ಯ ಇದು. ಸೊ ಈ ಉತ್ತರ ಪ್ರದೇಶದಲ್ಲಿ ಒಟ್ಟು 137 ವಿಶ್ವವಿದ್ಯಾನಿಲಯಗಳು ಇವೆ, ಎಲ್ಲವೂ ಸೇರಿ. ಅದು ಕೇಂದ್ರೀಯ ವಿಶ್ವವಿದ್ಯಾನಿಲಯ, ರಾಜ್ಯ ವಿಶ್ವವಿದ್ಯಾನಿಲಯ, ಹಾಗೆಯೇ ಡೀಮ್ಡ್ ಯೂನಿವರ್ಸಿಟಿ, ಪ್ರೈವೇಟ್ ಯೂನಿವರ್ಸಿಟಿ ಎಲ್ಲವೂ ಸೇರಿ 137 ವಿಶ್ವವಿದ್ಯಾನಿಲಯಗಳು ಉತ್ತರ ಪ್ರದೇಶ ರಾಜ್ಯದಲ್ಲಿ ಇವೆ. ಹಾಗೆಯೇ ಮಹಾರಾಷ್ಟ್ರದಲ್ಲಿ 123 ಇದೆ. ನೆಕ್ಸ್ಟ್ ತಮಿಳುನಾಡಲ್ಲಿ 117 ಇದೆ. ನಮ್ಮ ಕರ್ನಾಟಕದಲ್ಲಿ 96 ಇದೆ. ಸೊ ಈ ತರ ಯೂನಿವರ್ಸಿಟಿಗಳ ಬಗ್ಗೆ ಒಂದಷ್ಟು ನಂಬರ್ಸ್ ಗಳನ್ನ ಕೂಡ ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ ನೋಡಿ, ನ್ಯಾಷನಲ್ ಲಿಟರಸಿ ಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್, ರಾಷ್ಟ್ರೀಯ ಸಾಕ್ಷರತಾ ಅಭಿಯಾನವನ್ನ ಯಾವಾಗ ಸ್ಥಾಪನೆ ಮಾಡಲಾಯಿತು? ಭಾರತದಲ್ಲಿ ಜನರ ಸಾಕ್ಷರತಾ ಪ್ರಮಾಣವನ್ನ ಹೆಚ್ಚಿಸೋದಕ್ಕೋಸ್ಕರ ಸಾಕ್ಷರತಾ ಅಭಿಯಾನವನ್ನ ನಡೆಸಲಾಯಿತು. ಸೊ ಈ ಒಂದು ಅಭಿಯಾನವನ್ನ ಜಾರಿಗೆ ತಂದಂತದ್ದು 1988ರಲ್ಲಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂತ ಉತ್ತರ. ಸೊ 5th May 1988, 5 ಮೇ 1988ರಲ್ಲಿ ಈ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಲಾಯಿತು. ಪ್ರಾರಂಭ ಮಾಡುವಾಗ ನ್ಯಾಷನಲ್ ಲಿಟರಸಿ ಮಿಷನ್ ಅಂತೇಳಿ ಕರೆದ್ರು. ಸೊ 2009ರಲ್ಲಿ ಈ ಒಂದು ಅಭಿಯಾನವನ್ನ ಪುನರ್ರಚನೆ ಮಾಡಲಾಯಿತು. ಸೊ ಅದಾದ ನಂತರ ಈ ಒಂದು ಅಭಿಯಾನವನ್ನ ಸಾಕ್ಷರ್ ಭಾರತ್ ಮಿಷನ್ ಅಂತೇಳಿ ಕರೆದ್ರು. ಸಾಕ್ಷರ್ ಭಾರತ್ ಮಿಷನ್, SBM. ವಿಚ್ ಆಫ್ ದ ಫಾಲೋವಿಂಗ್ ಆರ್ಗನೈಸೇಷನ್ಸ್ ಸೆಟ್ ಅಪ್ ದ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್? ಸೊ ಈ ಕೆಳಗಿನ ಯಾವ ಸಂಸ್ಥೆ ನ್ಯಾಕ್ ಅನ್ನ ಸ್ಥಾಪಿಸಿದೆ? ನ್ಯಾಕ್, ಸೊ ವಿಶ್ವವಿದ್ಯಾನಿಲಯಗಳ ಗುಣಮಟ್ಟದ ಆಧಾರದ ಮೇಲೆ ಮೌಲ್ಯಮಾಪನವನ್ನ ಮಾಡುವಂತಹ ಒಂದು ಸಂಸ್ಥೆ. ಈ ನ್ಯಾಕ್ ಸಂಸ್ಥೆಯನ್ನ ಯಾವ ಸಂಸ್ಥೆ ಹುಟ್ಟು ಹಾಕಿದೆ ಅಂತೇಳಿ? ಸೊ ನ್ಯಾಕ್ ಸಂಸ್ಥೆಯನ್ನ ಹುಟ್ಟು ಹಾಕಿದಂತದ್ದು UGC. ಸೊ UGC ಅಂಡರ್ ಅಲ್ಲಿ ಈ ನ್ಯಾಕ್ ಸಂಸ್ಥೆ ಬರುವಂತದ್ದು. ಸೊ ಇದರ ಬಗ್ಗೆ ಕೂಡ ನಿಮ್ಗೆ ಲಾಸ್ಟ್ ಇಯರ್ ಪ್ರಶ್ನೆ ಬಂದಿತ್ತು. ಸೊ ನ್ಯಾಕ್ ನ ಫುಲ್ ಫಾರ್ಮ್ ಕೇಳಿದ್ರು, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್. ನ್ಯಾಕ್ ನ ಕೇಂದ್ರ ಕಚೇರಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿದೆ. ಸೊ ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಉನ್ನತ ಶಿಕ್ಷಣ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾನಿಲಯಗಳಿಗೆ ಭೇಟಿಯನ್ನ ನೀಡಿ ಆ ಒಂದು ವಿಶ್ವವಿದ್ಯಾನಿಲಯದ ಆ ಒಂದು ವಿಶ್ವವಿದ್ಯಾನಿಲಯವನ್ನ ಸರ್ವತೋಮುಖವಾಗಿ ಸರ್ವಾಂಗೀಣ ಒಂದು ವಿಶ್ವವಿದ್ಯಾನಿಲಯವನ್ನ ಎಲ್ಲಾ ಆಯಾಮಗಳಲ್ಲಿ ಕೂಡ ಮೌಲ್ಯಮಾಪನವನ್ನ ಮಾಡಿ ಆ ವಿಶ್ವವಿದ್ಯಾನಿಲಯಗಳಿಗೆ ಅಥವಾ ಶೈಕ್ಷಣಿಕ ಸಂಸ್ಥೆಗಳಿಗೆ ಒಂದು ಗ್ರೇಡೇಷನ್ ಅನ್ನ ಕೊಡ್ತದೆ, ಗ್ರೇಡಿಂಗ್ ಸಿಸ್ಟಮ್ ಅನ್ನ ಕೊಡ್ತವೆ. ಸೊ ಇದರ ಪ್ರಮುಖವಾಗಿರುವಂತಹ ಉದ್ದೇಶ ಏನಂತ ಹೇಳಿದ್ರೆ, ಟು ಇಂಪ್ರೂವ್ ದ ಕ್ವಾಲಿಟಿ ಆಫ್ ಎಜುಕೇಶನ್, ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವಂತದ್ದು. ಪ್ರಮುಖವಾಗಿ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಆ ಒಂದು ಶೈಕ್ಷಣಿಕ ಸಂಸ್ಥೆಯ ಕ್ರೆಡಿಬಿಲಿಟಿ ಅಥವಾ ರೆಪ್ಯುಟೇಷನ್ ಅನ್ನ ಹೆಚ್ಚಿಸೋದಕ್ಕೋಸ್ಕರ ವಿವಿಧ ಬಗೆಯ ಗ್ರೇಡಿಂಗ್ ಸ್ಕೇಲ್ ನ ಮುಖಾಂತರ ಮೌಲ್ಯಮಾಪನವನ್ನ ಮಾಡುವಂತದ್ದು. ಸೊ ಹಾಗೇನೆ ಟು ಅಟ್ರಾಕ್ಟ್ ಫಂಡಿಂಗ್, ಸರ್ಕಾರದ ಸರ್ಕಾರೇತರ ಸಂಸ್ಥೆಗಳಿಂದ ಬರುವಂತ ಅನುದಾನವನ್ನ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾನಿಲಯಗಳು ಪಡಿಬೇಕಿದ್ರೆ ಈ ನ್ಯಾಕ್ ನ ಗ್ರೇಡಿಂಗ್ ತುಂಬಾ ಇಂಪಾರ್ಟೆಂಟ್. ಒಳ್ಳೆ ಗ್ರೇಡಿಂಗ್ ಅನ್ನ ಪಡೆಯುವಂತ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಇದು ಒಟ್ಟು 7 ಸ್ಕೇಲ್ ಅಲ್ಲಿ ಗ್ರೇಡಿಂಗ್ ಅನ್ನ ಕೊಡ್ತದೆ. ಸೊ ಅದು A++, ಇದು ಹೈಯೆಸ್ಟ್ ಗ್ರೇಡ್. ಹಾಗೇನೆ A+, A, B++, B+, B ಅಂಡ್ C. ಸೊ ಈ ತರ 7 ಸ್ತರದಲ್ಲಿ ಗ್ರೇಡಿಂಗ್ ಅನ್ನ ಕೊಡ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ನ್ಯಾಕ್ ಈಸ್ ಹೆಡ್ ಕ್ವಾರ್ಟರ್ಡ್ ಇನ್. ಸೊ ನ್ಯಾಕ್ ನ ಕೇಂದ್ರ ಕಚೇರಿ ಎಲ್ಲಿ ಅಂತೇಳಿ? ಸೊ ಈಗಾಗಲೇ ನಾನು ಹೇಳಿದಾಗೆ ನ್ಯಾಕ್ ನ ಕೇಂದ್ರ ಕಚೇರಿ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು. ಇದು ನಾಗರಬಾವಿಯ ಹತ್ರ ಬರ್ತದೆ. ನೆಕ್ಸ್ಟ್ ಕ್ವಶನ್, ದ ನಂಬರ್ ಆಫ್ ರೆಪ್ರೆಸೆಂಟೇಟಿವ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇನ್ UGC. ವಿಶ್ವವಿದ್ಯಾನಿಲಯ ಧನ ಸಹಾಯ ಆಯೋಗ ಅಥವಾ UGC ಅಲ್ಲಿ ಇರುವಂತಹ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು ಅಂತೇಳಿ? ಸೊ ಒಟ್ಟು ಎಷ್ಟು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು UGC ಅಲ್ಲಿ ಇದ್ದಾರೆ ಅಂತೇಳಿ? ಸೊ UGC ಅಲ್ಲಿ ಒಟ್ಟಾಗಿ 12 ಸದಸ್ಯರು ಇರ್ತಾರೆ. ಸೊ UGC ಅಲ್ಲಿ ಒಟ್ಟು 12 ಜನ ಸದಸ್ಯರು ಇರ್ತಾರೆ. ಅದರಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಒಟ್ಟು 4 ಜನ ಸದಸ್ಯರು ಇರ್ತಾರೆ. ಒಟ್ಟು 4 ಜನ ಸದಸ್ಯರು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು. ಸೊ ಆ ಪ್ರತಿನಿಧಿಗಳು ಯಾರು ಅಂತ ಹೇಳಿದ್ರೆ, ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ. ಹಾಗೇನೆ ಸೆಕೆಂಡ್ ಒನ್ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಪೆಂಡಿಚರ್, ಸೊ ಹಣಕಾಸು ಇಲಾಖೆಯ ಕಾರ್ಯದರ್ಶಿ. ಹಾಗೇನೆ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಕಾರ್ಯದರ್ಶಿ. ಹಾಗೇನೆ ಒನ್ ನಾಮಿನಿ ಆಫ್ ಸೆಂಟ್ರಲ್ ಗವರ್ಮೆಂಟ್, ಸೀನಿಯರ್ ಅಫಿಷಿಯಲ್ ಫ್ರಮ್ ಮಿನಿಸ್ಟ್ರಿ ಆಫ್ ಎಜುಕೇಶನ್, ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಯೊಬ್ರು ಇದಕ್ಕೆ ಮೆಂಬರ್ ಆಗಿರ್ತಾರೆ. ಸೊ ಹೀಗೆ ಒಟ್ಟು 4 ಜನ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಾಗಿ UGC ಅಲ್ಲಿ ಇರ್ತಾರೆ.
ಉಳಿದ 8 ಜನ ಸದಸ್ಯರು ಯಾರೆಲ್ಲ ಆಗಿರ್ತಾರೆ ಅಂತ ಹೇಳಿದ್ರೆ ವೈಸ್ ಚಾನ್ಸಲರ್ಸ್ ಆಫ್ ಯೂನಿವರ್ಸಿಟೀಸ್. ಸೊ ವಿವಿಧ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳು, ಹಾಗೇನೆ ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಇನ್ ಹೈಯರ್ ಎಜುಕೇಶನ್, ಉನ್ನತ ಶಿಕ್ಷಣದಲ್ಲಿ ಪರಿಣಿತ ತಜ್ಞರು, ಹಾಗೇನೆ ರೆಪ್ರೆಸೆಂಟೇಟಿವ್ಸ್ ಆಫ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಈ ಒಂದು ಯುಜಿಸಿ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ ನೋಡಿ, ದ ಟೈಟಲ್ ಆಫ್ ಯಶ್ಪಾಲ್ ಕಮಿಟಿ ರಿಪೋರ್ಟ್ 1993 ಈಸ್. 1993ರ ಯಶ್ಪಾಲ್ ಸಮಿತಿ ವರದಿಯ ಹೆಸರೇನು? ಅಂದ್ರೆ ಆ ಒಂದು ಸಮಿತಿ ಮಾಡಿದಂತಹ ಶಿಫಾರಸಿನ ಆಧಾರದ ಮೇಲೆ ಆ ಸಮಿತಿಯನ್ನ ಒಂದು ಹೆಸರಿನಿಂದ ಕರೆಯಲಾಗ್ತದೆ. ಆ ಹೆಸರು ಯಾವುದು ಅಂತೇಳಿ, ಯಶ್ಪಾಲ್ ಕಮಿಟಿ ರಿಪೋರ್ಟ್. ಸೊ ಈ ಒಂದು ಸಮಿತಿಯನ್ನ ಅಥವಾ ಈ ಸಮಿತಿ ಕೊಟ್ಟಂತಹ ವರದಿಯನ್ನ ಲರ್ನಿಂಗ್ ವಿದೌಟ್ ಬರ್ಡನ್ ಅಂತೇಳಿ ಕರೀತಾರೆ. ಸೊ ಟೈಟಲ್ ಯಾವುದು ಅಂತ ಹೇಳಿದ್ರೆ ಲರ್ನಿಂಗ್ ವಿದೌಟ್ ಬರ್ಡನ್. ಇದು ಈ ಸಮಿತಿ ಹಲವಾರು ಶಿಫಾರಸುಗಳನ್ನು ಸರ್ಕಾರಕ್ಕೆ ಹೇಳ್ತದೆ. ಸೊ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಶಿಕ್ಷಣವು ವಿದ್ಯಾರ್ಥಿಗಳಿಗೆ ಹೊರೆಯಾಗಬಾರದು, ಪಠ್ಯಕ್ರಮದ ಸುಧಾರಣೆ ಆಗ್ಬೇಕು, ಕರಿಕ್ಯುಲಮ್ ರಿಫಾರ್ಮ್ ಆಗ್ಬೇಕು, ಪರೀಕ್ಷಾ ವ್ಯವಸ್ಥೆಯ ಸುಧಾರಣೆ ಆಗ್ಬೇಕು, ಎಕ್ಸಾಮಿನೇಷನ್ ರಿಫಾರ್ಮ್ ಆಗ್ಬೇಕು, ಅಂಡ್ ಎಂಕರೇಜಿಂಗ್ ಕ್ರಿಯೇಟಿವಿಟಿ ಅಂಡ್ ಕ್ರಿಟಿಕಲ್ ಥಿಂಕಿಂಗ್, ತಾರ್ಕಿಕ ಚಿಂತನೆಯನ್ನ ಬೆಳೆಸುವಂತದ್ದು. ಸೊ ಎಲ್ಲ ಸುಧಾರಣೆಗಳು ಶಿಕ್ಷಣ ಕ್ಷೇತ್ರದಲ್ಲಿ ಆಗ್ಬೇಕು ಅನ್ನುವಂತ ಒಂದು ಶಿಫಾರಸನ್ನ ಈ ಒಂದು ಕಮಿಟಿ ಮಾಡ್ತದೆ. ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹೊರೆಯಾಗಬಾರ್ದು ಅನ್ನುವಂತ ಶಿಫಾರಸನ್ನ ಮಾಡಿದ್ರಿಂದ ಈ ಒಂದು ಸಮಿತಿಯ ವರದಿಯನ್ನ ಲರ್ನಿಂಗ್ ವಿದೌಟ್ ಬರ್ಡನ್ ಅಂತೇಳಿ ಕರೀತಾರೆ. ಸೊ ಇವಿಷ್ಟು ನಾನು ಇಲ್ಲಿ ಕವರ್ ಮಾಡಿದಂತ ಪ್ರಶ್ನೆಗಳು ಎಲ್ಲವೂ ಕೂಡ ಅತಿ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಯಾವ ಪ್ರಶ್ನೆಯನ್ನು ಕೂಡ ನೀವು ಬಿಡುವ ಹಾಗಿಲ್ಲ. ಪ್ರತಿಯೊಂದು ಪ್ರಶ್ನೆಗಳು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆದಂತಹ ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ನ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಥ್ಯಾಂಕ್ ಯು. ನಮಸ್ತೆ.